ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 5 ವರ್ಷದಲ್ಲಿ 1500 ಭ್ರಷ್ಟರ ಬೇಟೆ. ಈ ಪೈಕಿ ಶಿಕ್ಷೆಯಾಗಿದ್ದು ಎಷ್ಟು ಮಂದಿಗೆ? ಈಗ ಎಸಿಬಿ ರೇಡ್ ಮಾಡಿರುವ 15 ಸರ್ಕಾರಿ ಅಧಿಕಾರಿಗಳ ಸಂಪತ್ತು ಸಿಕ್ಕಾಯಿತು. ಹಾಗಾದ್ರೆ ಮುಂದೇನು? ಆದಾಯಕ್ಕಿಂತ 100ರಿಂದ 800ಕ್ಕೂ ಹೆಚ್ಚು ಆಸ್ತಿ ಪತ್ತೆ. ಸಂಬಳಕ್ಕಿಂತ ಗಿಂಬಳವೇ ಹೆಚ್ಚಾಯ್ತಾ? ಎಸಿಬಿ ರೇಡ್ ಆಯ್ತು. ಹಾಗಾದ್ರೆ ಮುಂದೇನು ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಐದು ವರ್ಷದಲ್ಲಿ 1500 ಭ್ರಷ್ಟರ ಬೇಟೆ. ಶಿಕ್ಷೆಯಾಗಿದ್ದು ಎಷ್ಟು ಮಂದಿಗೆ? ಹದಿನೈದು ಅಧಿಕಾರಿಗಳ ಸಂಪತ್ತು ಸಿಕ್ಕಾಯ್ತು. ಮುಂದೇನು? ಶೇಕಡ 100ರಿಂದ 800 ಪಟ್ಟು ಅಕ್ರಮ ಆಸ್ತಿ. ಸಂಬಳಕ್ಕಿಂತ ಗಿಂಬಳವೇ ಹೆಚ್ಚು. ಎರಡು ದಿನ ರಾಜ್ಯದ 15 ಸರ್ಕಾರಿ ಅಧಿಕಾರಿಗಳನ್ನ ಎಸಿಬಿ ಬೇಟೆಯಾಡಿದೆ. 500ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ರಾಜ್ಯದ 68ಕ್ಕೂ ಹೆಚ್ಚು ಕಡೆ ನಡೆಸಿದ ದಾಳಿಯಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ 72.58 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಎಸಿಬಿ ದಾಳಿ ನಡೆಸಿದ ಒಬ್ಬೊಬ್ಬ ಅಧಿಕಾರಿಯೂ ಆದಾಯಕ್ಕಿಂತ 100 ಪಟ್ಟು, ಶೇಕಡ 800 ಪಟ್ಟು ಹೆಚ್ಚು ಆಸ್ತಿ ಗಳಿಸಿರುವುದು ಬೆಳಕಿಗೆ ಬಂದಿದೆ. ಬುಧವಾರ, ಗುರುವಾರ 2 ದಿನ ಎಸಿಬಿ ದಾಳಿಯದ್ದೇ ಗದ್ದಲ. ಒಬ್ಬೊಬ್ಬರ ಮನೆಯಲ್ಲೂ ತುಂಬಿದ್ದ ಖಜಾನೆ ಕಂಡು ಸ್ವತಃ ಎಸಿಬಿ ಅಧಿಕಾರಿಗಳಿದ್ದಂಗಾಗಿ ಹೋಗಿದ್ರು. ಅದೇನು 1-2 ಕೋಟಿಯ ಸೊತ್ತ, 1-2 ಲಕ್ಷದ ನೋಟಿನ ಕಂತೆಗಳ. ಆ ದೃಶ್ಯಗಳನ್ನ ನೋಡಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದು ಸುಳ್ಳಲ್ಲ. PWD ಇಂಜಿನಿಯರ್ ಶಾಂತಗೌಡ ಎಸಿಬಿ ದಾಳಿ ಆಗ್ತಿದ್ದಂತೆ ವಾಷಿಂಗ್ ಮೆಷಿನ್ ಪೈಪ್ನಲ್ಲೂ ದುಡ್ಡು ತುಂಬಿಸಿಟ್ಟಿದ್ದು ನೀವೆಲ್ಲ ನೋಡಿರ್ತೀರ. ಎಸಿಬಿ ಅಧಿಕಾರಿಗಳು ಪೈಪ್ ಒಡೆದು ದುಡ್ಡನ್ನ ಬಕೆಟ್ಗೆ ತುಂಬುವ ಆ ದೃಶ್ಯಗಳು ಕರ್ನಾಟಕ ಮರೆಯುವಂಥದ್ದಲ್ಲ. ಇನ್ನು ಪೈಪ್ಲೈನ್ ನಲ್ಲಿ ಮಾತ್ರವಲ್ಲ, ಶಾಂತಗೌಡ ತಮ್ಮ ಮನೆಯ ಸೀಲಿಂಗ್ ನಲ್ಲೂ ನೋಟಿನ ಕಂತೆ ಜೋಡಿಸಿಟ್ಟಿದ್ರು. ಅಷ್ಟೇ ಅಲ್ಲ, 2ನೇ ದಿನವೂ ಶಾಂತಗೌಡ ಮನೆ ಮತ್ತು ಬ್ಯಾಂಕ್ ಲಾಕರ್ಗಳಲ್ಲಿ ಕೋಟ್ಯಾಂತರ ಮೌಲ್ಯದ ಸಂಪತ್ತು ಪತ್ತೆಯಾಗಿತ್ತು. 2ನೇ ದಿನ ಶಾಂತಗೌಡ ಮನೆಯಲ್ಲಿ 1 ಕೆಜಿ ಬಂಗಾರ, ಬ್ಯಾಂಕ್ ಲಾಕರ್ನಲ್ಲಿ 1 ಕೆಜಿ ಬಂಗಾರ ಪತ್ತೆಯಾಗಿತ್ತು. ಮೊದಲ ದಿನ ಶಾಂತಗೌಡ ಮನೆಯಲ್ಲಿ 54,50,000 ರೂಪಾಯಿ ಪತ್ತೆಯಾಗಿದ್ರೆ 2ನೇ ದಿನ ಮತ್ತೆ 14 ಲಕ್ಷ ರೂಪಾಯಿ ನಗದನ್ನ ಎಸಿಬಿ ವಶಪಡಿಸಿಕೊಂಡಿತ್ತು. ಇನ್ನು ನೆಲಮಂಗಲದ ಸರ್ಕಾರಿ ಅಧಿಕಾರಿಯೊಬ್ಬರ ಮನೆ ಸೀರೆಯನ್ನ ಕೊಡವಿದಾಗ ಪಟಪಟನೆ ನೋಟಿನ ಕಂತೆಗಳು ಉದುರಿದ್ವು. ಕೃಷಿ ಅಧಿಕಾರಿ ರುದ್ರೇಶಪ್ಪನವರ ಮನೆಯಲ್ಲಿ ಬಂಗಾರದ ಅಂಗಡಿಯೇ ತೆರೆಯಲಾಗಿತ್ತು. ಮನೆಯಲ್ಲೂ ಚಿನ್ನ. ಈ ಕಡೆ ಬ್ಯಾಂಕ್ ಲಾಕರ್ ತೆರೆದಾಗಲೂ ಕೆಜಿಗಟ್ಟಲೆ ಬಂಗಾರ. 2 ದಿನ ಕೇವಲ 15 ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ನಡೆದ ಎಸಿಬಿ ರೇಡ್ನಲ್ಲಿ ಬಗೆದಷ್ಟು ಸಂಪತ್ತು ಬಯಲಾಗ್ತಾನೆ ಹೋಗ್ತಿದೆ. ಪೈಪ್ಲೈನ್ನಲ್ಲಿ ದುಡ್ಡು ಹರಿಸಿ ಸೀಲಿಂಗ್ನಲ್ಲೂ ಕಂತೆ ನೋಟು ಇಟ್ಟಿದ್ದ ಜೆಇ ಶಾಂತಗೌಡ ಮನೆಯಲ್ಲಿ 4.15 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದು ಶಾಂತಗೌಡ ಆದಾಯಕ್ಕಿಂತ ಶೇಕಡ 406ರಷ್ಟು ಹೆಚ್ಚು. ಇನ್ನು ಮನೆಯಲ್ಲಿ 9 ಕೆಜಿ 400 ಗ್ರಾಂ ಚಿನ್ನ ಸಿಕ್ಕಿರುವ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಟಿಎಸ್ ರುದ್ರೇಶಪ್ಪ ಬಳಿ 6.65 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಆ ಮೂಲಕ ರುದ್ರೇಶಪ್ಪ ಬಳಿ ಆದಾಯಕ್ಕಿಂತ ಶೇಕಡ 400ರಷ್ಟು ಹೆಚ್ಚು ಆಸ್ತಿ ಪತ್ತೆಯಾಗಿದೆ. ಇನ್ನು ಬಿಬಿಎಂಪಿ ಡಿ ಗ್ರೂಪ್ ನೌಕರ ಜಿವಿ ಗಿರಿ ಬಳಿ 6.24 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು, ಇದು ಆದಾಯಕ್ಕಿಂತ ಶೇಕಡ 564ರಷ್ಟು ಹೆಚ್ಚು ಅನ್ನೋ ಮಾಹಿತಿ ಇದೆ. ನಿರ್ಮಿತಿ ಕೇಂದ್ರದ ಮಾಜಿ ಯೋಜನಾ ನಿರ್ದೇಶಕ ವಾಸುದೇವ್ ಆರ್ಎನ್ ಬಳಿ 18.20 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದು ವಾಸುದೇವ್ ಅವರ ಆದಾಯಕ್ಕಿಂತ ಬರೋಬ್ಬರಿ ಶೇಕಡ 880ರಷ್ಟು ಹೆಚ್ಚು ಮೌಲ್ಯದ ಆಸ್ತಿ ಅಂತ ಎಸಿಬಿ ಹೇಳಿದೆ. ನಂದಿನಿ ಡೈರಿ ಜಿಎಂ
ಬಿ ಕೃಷ್ಣಾರೆಡ್ಡಿ ಮನೆಯಲ್ಲಿ 4.82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದು ಆದಾಯಕ್ಕಿಂತ ಶೇಕಡ 302ರಷ್ಟು ಹೆಚ್ಚು ಅಂತ ಹೇಳಲಾಗಿದೆ. ಸಕಾಲ ಆಡಳಿತಾಧಿಕಾರಿ ಎಲ್ಸಿ ನಾಗರಾಜ್ ಬಳಿ ಪತ್ತೆಯಾದ ಆಸ್ತಿ ಮೌಲ್ಯ 10.82 ಕೋಟಿ ರೂಪಾಯಿ. ಆದಾಯಕ್ಕಿಂತ ಶೇಕಡ 198ರಷ್ಟು ಹೆಚ್ಚಳ ಈ ಆಸ್ತಿ ಮೌಲ್ಯ. ನಿವೃತ್ತ ಸಬ್ ರಿಜಿಸ್ಟ್ರಾರ್ ಕೆಎಸ್ ಶಿವಾನಂದ ಬಳಿ 1.37 ಕೋಟಿ ರೂಪಾಯಿ ಮೌಲ್ಯದ ಆದಾಯಕ್ಕಿಂತ ಶೇಕಡ 198ರಷ್ಟು ಹೆಚ್ಚು ಆಸ್ತಿ ಪತ್ತೆಯಾಗಿದೆ. ಗೋಕಾಕ್ನ ಹಿರಿಯ ಮೋಟಾರು ನಿರೀಕ್ಷಕ ಸದಾಶಿವ ಮರಲಿಂಗಣ್ಣನವರ ಬಳಿ 3.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು, ಆದಾಯಕ್ಕಿಂತ ಶೇಕಡ 191ರಷ್ಟು ಹೆಚ್ಚಿನ ಆಸ್ತಿ ಇದು ಅಂತ ಹೇಳಲಾಗಿದೆ. ಈ ಲಿಸ್ಟ್ನಲ್ಲಿ ಇನ್ನೂ ಇದ್ದಾರೆ. ಮಂಡ್ಯದ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀನಿವಾಸ್ ಕೆ ಬಳಿಯೂ 3.10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಆದಾಯಕ್ಕಿಂತ ಶೇಕಡ 179ರಷ್ಟು ಹೆಚ್ಚಿನ ಆಸ್ತಿ ಇದಾಗಿದೆ. ಶ್ರೀನಿವಾಸ್ ಮನೆ ಮೇಲೆ ಮೊದಲ ದಿನ ಎಸಿಬಿ ರೇಡ್ ಆದಾಗ ಮನೆಯಲ್ಲೇ 1 ಕೆಜಿ ಬಂಗಾರ, 8 ಕೆಜಿ ಬೆಳ್ಳಿಯ ವಸ್ತುಗಳು ಸಿಕ್ಕಿದ್ವು. ಎರಡನೇ ದಿನವೂ ಶ್ರೀನಿವಾಸ್ ಮೇಲಿನ ಎಸಿಬಿ ದಾಳಿ ಮುಂದುವರೆದು ಬ್ಯಾಂಕ್ನಲ್ಲಿದ್ದ ಲಾಕರ್ ಓಪನ್ ಮಾಡಿಸಿದಾಗ 1.8 ಕೆಜಿ ಚಿನ್ನ ಪತ್ತೆಯಾಗಿತ್ತು. ಇನ್ನು ಮಂಗಳೂರು ಸ್ಮಾರ್ಟ್ ಸಿಟಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೆಎಸ್ ಲಿಂಗೇಗೌಡ ಬಳಿ ಆದಾಯಕ್ಕಿಂತ ಶೇಕಡ 146ರಷ್ಟು ಹೆಚ್ಚಿನ ಆಸ್ತಿ ಪತ್ತೆಯಾಗಿದೆ. ಹೀಗೆ ಎಸಿಬಿ ದಾಳಿ ನಡೆಸಿದ 15 ಸರ್ಕಾರಿ ಅಧಿಕಾರಿಗಳ ಬಳಿಯೂ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಪತ್ತೆಯಾಗಿದೆ. ಇದು ಎಸಿಬಿ ಬಿಡುಗಡೆ ಮಾಡಿರುವ ಮಾಧ್ಯಮ ಪ್ರಕಟಣೆಯಲ್ಲಿ ಇರೋ ಮಾಹಿತಿ. ಹೀಗೆ ಎಸಿಬಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪ ಹೊತ್ತಿದ್ದ 15 ಸರ್ಕಾರಿ ಅಧಿಕಾರಿಗಳನ್ನು ಬೇಟೆಯಾಡಿದ್ದು ಆಯಿತು. ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿಯನ್ನ ವಶಪಡಿಸಿಕೊಂಡಿದ್ದು ಆಯಿತು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ್ದಾಗಿ ಎಸಿಬಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು ಆಯಿತು. ಹಾಗಾದ್ರೆ ಮುಂದೇನು? ಎಸಿಬಿ ಮುಂದಿರುವ ಸವಾಲುಗಳೇನು? ಆಪಾದಿತ ಅಧಿಕಾರಿ ಮುಂದೇನು ಮಾಡುತ್ತಾನೆ? ಆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಇವಕ್ಕೆಲ್ಲ ಉತ್ತರ ಸಿಗಬೇಕಾದ್ರೆ ಇನ್ನೂ ಅದೆಷ್ಟು ವರ್ಷ ಬೇಕಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ರೇಡ್ ಮಾಡಿದ ಎಸಿಬಿ ಮುಂದಿರುವ ಸವಾಲುಗಳನ್ನು ಹೇಳ್ತೀವಿ ನೋಡಿ. ಎಸಿಬಿ ವಶಪಡಿಸಿಕೊಂಡ ಆಸ್ತಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು. ನಂತರ ಆಸ್ತಿಯ ಮೂಲ ದಾಖಲೆಗಳನ್ನು ಕ್ರೋಢೀಕರಿಸಬೇಕು. ಉದ್ಯೋಗದ ಲಾಭದ ಜೊತೆಗೆ ಆಸ್ತಿಯ ತಾಳೆ ಆಗಬೇಕು. ಪ್ರತಿಯೊಂದು ವಸ್ತುವಿನ ಖರೀದಿ ಬಗ್ಗೆ ದಾಖಲೆ ಸಂಗ್ರಹಿಸಬೇಕು. ಈಗಾಗಲೇ ವಶಪಡಿಸಿಕೊಂಡಿರುವ ಅಥವಾ ಗುರುತುಪಡಿಸಿರುವ ಒಟ್ಟು ಆಸ್ತಿಯಲ್ಲಿ ಕುಟುಂಬದ ಭಾಗವನ್ನು ಬೇರ್ಪಡಿಸಬೇಕು. ಈವರೆಗೆ ಆರೋಪಿತ ಅಧಿಕಾರಿಯ ಆದಾಯ ತೆರಿಗೆ ಪಾವತಿಯ ಸಂಪೂರ್ಣ ದಾಖಲೆಯನ್ನು ಸಂಗ್ರಹಿಸಬೇಕು. ಈ ಎಲ್ಲ ಪ್ರಕ್ರಿಯೆಗಳಲ್ಲೂ ನ್ಯಾಯಾಲಯದ ಮುಂದೆ ಲಿಖಿತ ಸಾಕ್ಷಿಯನ್ನು ಹಾಜರುಪಡಿಸುವುದೇ ಎಸಿಬಿಗಿರುವ ದೊಡ್ಡ ಸವಾಲು. ಎಸಿಬಿ ಇಷ್ಟೆಲ್ಲ ಹರಸಾಹಸ ಮಾಡಿ ಕೋರ್ಟ್ ಕಟಕಟೆ ಮುಂದೆ ಆರೋಪಿತ ಅಧಿಕಾರಿಯನ್ನ ಎಳೆತಂದ್ರು ವಿಚಾರಣೆಯಲ್ಲಿ ಅಕ್ರಮ ಆಸ್ತಿಯನ್ನ ಸಾಬೀತುಪಡಿಸೋಕೆ ವರ್ಷಗಳೇ ಹಿಡಿಯುತ್ತೆ. ಈ ನಡುವೆ ಆರೋಪಿತ ಅಧಿಕಾರಿ ತನ್ನ ಉಳಿವಿಗಾಗಿ ಹಲವಾರು ಕಾನೂನಿನ ಪ್ರಯತ್ನದ ದಾರಿಯನ್ನ ಹಿಡಿಯುತ್ತಾನೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಎಂದು ಎಸಿಬಿ ಪರಿಗಣಿಸಿದ ಆಸ್ತಿಗೆ ಆಪಾದಿತ ವ್ಯಕ್ತಿ ಇತರೆ ಆದಾಯದ ಮೂಲ ತೋರಿಸಬಹುದು. ಪಿತ್ರಾರ್ಜಿತ ಆಸ್ತಿ ಬಗ್ಗೆ ದಾಖಲೆಗಳನ್ನು ಕ್ರೋಢೀಕರಿಸಬಹುದು. ಬ್ಯಾಂಕ್ ಸಾಲ, ಕೈ ಸಾಲದ ದಾಖಲೆಗಳನ್ನು ಸಂಗ್ರಹಿಸಿ ಹಾಜರುಪಡಿಸಬಹುದು. ಕುಟುಂಬ ಆದಾಯದ ಬಗ್ಗೆಯೂ ದಾಖಲೆಗಳನ್ನು ಒದಗಿಸಬಹುದು. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಜಾಮೀನಿನ ಮೊರೆ ಹೋಗಬಹುದು. ಆಪಾದಿತ ವ್ಯಕ್ತಿ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೂನು ಎಸಿಬಿ ಅಕ್ರಮ ಆಸ್ತಿ ಗಳಿಕೆಯನ್ನ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾದ್ರೆ ಅಂತಹ ಅಧಿಕಾರಿ ವಿರುದ್ಧ ಇಲಾಖಾವಾರು ಸೇರಿದಂತೆ ಕಾನೂನಾತ್ಮಕ ಕ್ರಮಗಳು ಜರುಗುವುದು ಸಹಜ. ಕಾನೂನಿನ ಪ್ರಕಾರ ಆಸ್ತಿ ಮುಟ್ಟುಗೋಲು, ಕೆಲಸದಲ್ಲಿ ಹಿಂಬಡ್ತಿ, ದಂಡ ವಿಧಿಸಲಾಗುತ್ತದೆ. ಕೆಲವು ಪ್ರಕರಣಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಜೈಲು ಶಿಕ್ಷೆ ಆಗುವ ಸಂಭವವಿದೆ. ಇವೆಲ್ಲವೂ ಕೂಡ ಎಸಿಬಿ ನಡೆಸುವ ತನಿಖೆಯ ಆಧಾರದಲ್ಲಿಯೇ ನಿರ್ಧರಿತವಾಗುತ್ತದೆ. ಹಾಗಾದ್ರೆ ಒಂದ್ ವೇಳೆ ಇದೀಗ ಎಸಿಬಿ ರೇಡ್ ಮಾಡಿದ 15 ಸರ್ಕಾರಿ ಅಧಿಕಾರಿಗಳು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಸಿದ್ದು ನಿಜವೇ ಆಗಿದ್ರೆ ಅವರಿಗೆ ಶಿಕ್ಷೆ ಆಗತ್ತಾ? ನುಂಗಣ್ಣನವರಿಗೆ ಶಿಕ್ಷೆಯಾಗುವ ತನಕ ಎಸಿಬಿ ಹೋರಾಡತ್ತಾ? ಕಳೆದ 5 ವರ್ಷದ ಎಸಿಬಿ ರೇಡ್ನ ಮಾಹಿತಿಯನ್ನ ಹೊರ ತೆಗೆದ್ರೆ ಹೊರ ಬೀಳೋ ಸತ್ಯವೇನು? ಹೇಳ್ತೀವಿ ಬ್ರೇಕ್ನ ನಂತರ. ಹಾಗಾದ್ರೆ ಮುಂದೆ ಕೋಟ್ಯಾಂತರ ಆಸ್ತಿ ಕೂಡಿಟ್ಟವರಿಗೆ ಶಿಕ್ಷೆಯಾಗತ್ತಾ?
ಈ ಹಿಂದೆ ಎಸಿಬಿ ರೇಡ್ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆಯಾ? 5 ವರ್ಷದ ಎಸಿಬಿ ರೇಡ್ ಮತ್ತು ಶಿಕ್ಷೆಯ ಲೆಕ್ಕದ ಸ್ಟೋರಿ ನಿಮ್ಮ ಮುಂದೆ. ಎರಡು 2016 ಮಾರ್ಚ್ 14ರಂದು ಅಸ್ತಿತ್ವಕ್ಕೆ ಬಂದಿತ್ತು ಎಸಿಬಿ. ಹೀಗೆ ಅಸ್ತಿತ್ವಕ್ಕೆ ಬಂದ ನಂತರ ಎಸಿಬಿ ರಾಜ್ಯಾದ್ಯಂತ ಆದಾಯಕ್ಕೂ ಹೆಚ್ಚು ಆಸ್ತಿ ಗಳಿಕೆ, ಅಘೋಷಿತ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಸಾವಿರಾರು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರ ಮೇಲೆ ದಾಳಿ ನಡೆಸಿದೆ. ಖಾಸಗಿ ಸಂಸ್ಥೆಯೊಂದು ಮಾಡಿರುವ ಸರ್ವೆ ಪ್ರಕಾರ ಕಳೆದ 5 ವರ್ಷದಲ್ಲಿ ಸುಮಾರು 1500 ಭ್ರಷ್ಟರನ್ನ ಬೇಟೆಯಾಡಿದೆ ಎಸಿಬಿ. 2016ರಿಂದ 200 ಸರ್ಕಾರಿ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. 5 ವರ್ಷದಲ್ಲಿ 200 ಅಕ್ರಮ ಸಂಪಾದನೆ ಕೇಸ್ ದಾಖಲಾಗಿದೆ. 1100 ನೌಕರರ ವಿರುದ್ಧ ಲಂಚದ ಕೇಸ್ ದಾಖಲಾಗಿದೆ. ಈ ಪೈಕಿ ಈವರೆಗೂ ಶಿಕ್ಷೆ ಆಗಿದ್ದು ಕೇವಲ 6 ಮಂದಿಗೆ ಮಾತ್ರ ಅಂತ ಖಾಸಗಿ ಸಂಸ್ಥೆ ಮಾಡಿರುವ ಸರ್ವೆಯೊಂದು ಮಾಹಿತಿ ನೀಡಿದೆ. ಆದ್ರೆ ಎಸಿಬಿ ಕೊಡೋ ಲೆಕ್ಕವೇ ಬೇರೆ. ಕಳೆದ 5 ವರ್ಷದಲ್ಲಿ ಎಸಿಬಿ ರೇಡ್ ಮಾಡಿದ ಸಾವಿರಾರು ಭ್ರಷ್ಟರ ಪೈಕಿ ಕೇವಲ 6 ಮಂದಿಗೆ ಮಾತ್ರ ಶಿಕ್ಷೆ ಆಗಿದೆ ಅಂತ ಖಾಸಗಿ ಸಮೀಕ್ಷೆ ವರದಿ ಹೇಳುತ್ತಿದೆ. ಆದ್ರೆ ಎಸಿಬಿ ಕೊಡೋ ಲೆಕ್ಕಾನೇ ಬೇರೆ. ಈವರೆಗೂ ನಡೆಸಿದ ಒಟ್ಟಾರೆ ದಾಳಿಯಲ್ಲಿ 27% ಭ್ರಷ್ಟರಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಎಸಿಬಿ ಸ್ಪಷ್ಟನೆ ನೀಡಿದೆ. ಇದುವರೆಗೂ 1590 ಅಧಿಕಾರಿಗಳನ್ನು ಬಂಧಿಸಿ 1810ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. 940ಕ್ಕೂ ಹೆಚ್ಚು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ ಅಂತ ಎಸಿಬಿ ಸ್ಪಷ್ಟನೆ ಕೊಟ್ಟಿದೆ. ಭ್ರಷ್ಟರಿಗೆ ಶಿಕ್ಷೆ ಕೊಡಿಸುವಲ್ಲಿ ಎಸಿಬಿ ಎಡವುತ್ತಿದೆ ಅನ್ನೋ ಆಪಾದನೆ ಸಾರ್ವಜನಿಕ ವಲಯದಲ್ಲಿದೆ. ಇದಕ್ಕೆ ಕಾರಣ ರೇಡ್ ಆದ್ರೂ ಕೆಲ ದಿನಗಳ ಕಾಲ ಅಮಾನತಾಗಿ ಮತ್ತೆ ಅದೇ ಜಾಗದಲ್ಲಿ ಬಂದು ಕೂತ ಅಧಿಕಾರಿಗಳ ಸಾಕಷ್ಟು ನಿದರ್ಶನಗಳಿವೆ. ಹೀಗೆ ಎಸಿಬಿ ಭ್ರಷ್ಟರಿಗೆ ಶಿಕ್ಷೆ ಕೊಡಿಸುವಲ್ಲಿ ಎಡವಲು ಕಾರಣ ಹಲವು. ದಾಳಿ ನಂತರ ಪ್ರತಿ ಹಂತವೂ ಪತ್ರದ ಮುಖೇನ ವ್ಯವಹಾರ ನಡೆಸಬೇಕಾಗುತ್ತದೆ. ಹೀಗೆ ನಡೆಯುವ ತನಿಖೆ, ವಿಚಾರಣೆ ಪ್ರಕ್ರಿಯೆ 5-6 ವರ್ಷಗಳು ನಡೆಯುತ್ತವೆ. ಈ ನಡುವೆ ಅಕ್ರಮವೆಂದು ಹೇಳಲಾದ ಸಂಪತ್ತನ್ನ ಅಕ್ರಮವಲ್ಲ ಎಂದು ಸಾಬೀತುಪಡಿಸಲು ಆಪಾದಿತ ಅಧಿಕಾರಿ ಅಥವಾ ನೌಕರ ಸಾಕಷ್ಟು ಸರ್ಕಸ್ ಮಾಡ್ತಾನೆ, ನಕಲಿ ದಾಖಲೆಗಳನ್ನು ಸೃಷ್ಟಿಸ್ತಾನೆ. ಬಹುತೇಕ ಕೇಸ್ಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ಅಥವಾ ಕೃಷಿ ಆದಾಯ ಪತ್ರಗಳನ್ನು ಬಳಸಿಕೊಳ್ತಾನೆ. ಎಲ್ಲ ಪ್ರಕ್ರಿಯೆಯಿಂದ ವಿಚಾರಣೆ ವಿಳಂಬವಾಗುತ್ತಾ ಹೋದಾಗ ತನಿಖಾಧಿಕಾರಿಯೂ ಆಸಕ್ತಿ ಕಳೆದುಕೊಂಡು ಕೊನೆಗೆ ಬಿ ರಿಪೋರ್ಟ್ ಸಲ್ಲಿಸಿಬಿಡ್ತಾರೆ. ಅಂತಿಮವಾಗಿ ಇಷ್ಟೇ ವೀಕ್ಷಕರೇ, ಎಷ್ಟೇ ರೇಡ್ ಆದ್ರೂ, ಎಷ್ಟೇ ಕೋಟಿ ಆಸ್ತಿ ಪತ್ತೆಯಾದ್ರೂ ಕೋರ್ಟ್ನಲ್ಲಿ ಅಕ್ರಮ ಆಸ್ತಿ ಅನ್ನೋದು ಸಾಬೀತಾದ್ರೆ ಮಾತ್ರ ಭ್ರಷ್ಟ ಅಧಿಕಾರಿ ಅಥವಾ ನೌಕರರಿಗೆ ಶಿಕ್ಷೆ ಆಗುತ್ತದೆ. ಅಕ್ರಮವಲ್ಲ ಅನ್ನೋದನ್ನು ಸಮರ್ಥಿಸಿಕೊಳ್ಳಲು ಯಶಸ್ವಿ ಆದ್ರೆ ವಶಪಡಿಸಿಕೊಂಡ ಎಲ್ಲ ಆಸ್ತಿ ಮತ್ತೆ ಆಪಾದಿತನ ಕೈ ಸೇರುತ್ತದೆ. ಎಸಿಬಿ ರೇಡ್ ಆಗಿದೆ. ಹಾಗಾದ್ರೆ ಮುಂದೆ ನುಂಗಣ್ಣನವರಿಗೆ ಜೈಲು ಶಿಕ್ಷೆ ಫಿಕ್ಸ್ ಆಗೇ ಬಿಡುತ್ತಾ ಅನ್ನುವ ಪ್ರಶ್ನೆ ಇಟ್ಟವರಿಗೆ ಬಹುಶಃ ಈ ಎಪಿಸೋಡ್ ನೋಡಿದ ನಂತರ ಉತ್ತರ ಸಿಕ್ಕಿರಬಹುದು ಅಂತ ಭಾವಿಸಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.